ಮೈಸೂರಿನ ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಮತ್ತು ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಮಹತ್ವದ ತೀರ್ಪನ್ನ ನೀಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಜುಲೈ 29ರಂದು ಪೂರ್ಣಗೊಂಡಿದ್ದಂತಹ ಪ್ರಕರಣದ ವಿಚಾರಣೆ ಪ್ರಕರಣದ ವಿಚಾರಣೆ ಪೂರ್ಣಗೊಂಡಿತ್ತು. ಇಂದಿಗೆ ತೀರ್ಪನ್ನ ಮುಂದೂಡಿದ್ರು ಜಡ್ಜ್ ಸಂತೋಷ್ ಗಜಾನನ್ ಭಟ್. ಇವತ್ತಿಗೆ ತೀರ್ಪನ್ನ ಮುಂದೂಡಿದ್ರು. ಇವತ್ತು ತೀರ್ಪು ಪ್ರಕಟ ಆಗಿದೆ. ಇಂದು ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಹೇಳಿ ಮಹತ್ವದ ತೀರ್ಪನ್ನ ನೀಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಅತ್ಯಾಚಾರ ಆರೋಪ ಪ್ರಕರಣದ ವಿಚಾರಣೆಯನ್ನ ನಡೆಸ್ತಾ ಇದ್ದಂತಹ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ತನ್ನ ತೀರ್ಪಿನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಹೇಳಿ ಪ್ರಕಟವನ್ನ ಮಾಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ತೀರ್ಪನ್ನ ಪ್ರಕಟಿಸಿರುವಂತದ್ದು. ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗ್ತಾ ಇದ್ದಂತೆ ಕಣ್ಣೀರನ್ನ ಇಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಜಡ್ಜ್ ಸಂತೋಷ್ ಗಜಾನನ್ ಭಟ್ ತೀರ್ಪನ್ನ ಓದ್ತಾ ಇರುವಂತೆಯೇ ಕಣ್ಣೀರಿಟ್ಟಿದ್ದಾರೆ. ಕಣ್ಣೀರು ಒರೆಸ್ತಾನೆ ಕೋರ್ಟ್ನಿಂದ ಹೊರಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು. ಕಣ್ಣೀರ ಒರೆಸ್ತಾ ಕೋರ್ಟ್ ಹಾಲ್ನಿಂದ ನಿರ್ಗಮಿಸಿದ್ರು ಪ್ರಜ್ವಲ್ ರೇವಣ್ಣ. ಕಣ್ಣೀರಿಟ್ಟು ಅಪರಾಧಿ ಪ್ರಜ್ವಲ್ ರೇವಣ್ಣ ಅವರು ಈಗ ಕಣ್ಣೀರಿಟ್ಟು ಏನು ಪ್ರಯೋಜನ? ಆ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಅದು ಜಾಗೃತ ಆಗ್ಬೇಕಾಗಿತ್ತು. ಆ ಒಂದು ಎಚ್ಚರಿಕೆ ಆವಾಗ ಇರಬೇಕಾಗಿತ್ತು. ಕಣ್ಣೀರಿಟ್ಟಿದ್ದಾರೆ ಅಪರಾಧಿ ಪ್ರಜ್ವಲ್ ರೇವಣ್ಣ. ಅವರನ್ನ ವಕೀಲರು ಸಂತೈಸಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಕೋರ್ಟ್ನ ಹಾಲ್ನಿಂದ ಕಣ್ಣೀರಿಡ್ತಲೇ ಹೊರಗಡೆ ಬಂದ್ರಂತೆ ಪ್ರಜ್ವಲ್ ರೇವಣ್ಣ. ನಂತರದಲ್ಲಿ ಅವರ ವಕೀಲರು ಅವರನ್ನ ಸಂತೈಸಿದ್ರು ಅನ್ನುವಂಥದ್ದು. ಕೋರ್ಟ್ ಹಾಲ್ನಿಂದ ನಿರ್ಗಮಿಸಿದ್ರು ಅಪರಾಧಿ ಪ್ರಜ್ವಲ್ ರೇವಣ್ಣ. ಇದೀಗ ಕೋರ್ಟ್ ಅವರನ್ನ ಆರೋಪಿ ಅಲ್ಲ ಅಪರಾಧಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿದೆ. ಇದುವರೆಗೂ ಕೂಡ ಅವರು 14 ತಿಂಗಳಿಂದ ಕೂಡ ಸೆರೆಮನೆಯಲ್ಲಿ ಇದ್ರು, ಸೆಂಟ್ರಲ್ ಜೈಲಿನಲ್ಲಿ ಇದ್ರು. ಇದೀಗ ಅವರಿಗೆ ಕೋರ್ಟ್ ಅಪರಾಧಿ ಅಂತ ಹೇಳಿ ತೀರ್ಪನ್ನ ಪ್ರಕಟಿಸಿದೆ. ಹಾಗಾಗಿ ಇನ್ಮೇಲೆ ಅವರು ಅಪರಾಧಿ. ಇದುವರೆಗೂ ಕೂಡ ಆರೋಪಿ ಅಂತ ಮಾತ್ರ ಹೇಳಲಾಗ್ತಾ ಇತ್ತು. ಇವತ್ತು ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗ್ತಾ ಇದ್ದಂತೇನೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಒರೆಸ್ತಾಲೆ ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದ್ರಂತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇವರ ಒಂದು ಕ್ರಿಯೆಯಿಂದಾಗಿ ಅದೆಷ್ಟು ಜನ ಹೆಣ್ಮಕ್ಳು ಕಣ್ಣೀರಿಟ್ಟಿಲ್ಲ, ಅದೆಷ್ಟು ಜನ ಹೇಮಾವತಿಯನ್ನ ನೋಡ್ಕೊಂಡ್ರೋ ಗೊತ್ತಿಲ್ಲ. ಆ ರೀತಿಯಾಗದಂತಹ ಕೆಲಸವನ್ನ ಅವರು ಮಾಡಿರುವಂತದ್ದು. 2800ಕ್ಕೂ ಹೆಚ್ಚು ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಅವರದ್ದೇ ಒಂದು ಕೆಟ್ಟ ಕೆಲಸದ ವಿಡಿಯೋಗಳು ವೈರಲ್ ಆದವು. ಇನ್ನು ಮನೆಗೆಲಸದಾಕೆ ಮೇಲೆ ಅತ್ಯಾಚಾರ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ಗೆ ಹಿನ್ನಡೆ ಆಗಿದೆ. ಮನೆ ಕೆಲಸದಾಕೆ ಮೇಲೆ ಏನು ರೇಪ್ ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು. ಅದೇ ಒಂದು ಪ್ರಕರಣದಲ್ಲಿ ಇದೀಗ ಪ್ರಜ್ವಲ್ಗೆ ಹಿನ್ನಡೆ ಆಗಿರುವಂತದ್ದು. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ ಅಂತ ಹೇಳಿ ಸಾಬೀತು ಮಾಡಿದೆ. ಕೋರ್ಟ್ನಿಂದ ಸಾಬೀತಾಗಿದೆ. ತೀರ್ಪು ನೀಡಿದ್ದಾರೆ ನ್ಯಾಯಮೂರ್ತಿಗಳು. ಕೋರ್ಟ್ನಿಂದ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. ಶಿಕ್ಷೆಯ ಪ್ರಮಾಣದ ಬಗ್ಗೆಯೂ ಕೂಡ ವಾದ ವಿವಾದವನ್ನ ಆಲಿಸಿದೆ ಕೋರ್ಟ್. ಇವತ್ತು ಅಪರಾಧಿ ಅಂತ ಏನು ಜಡ್ಜ್ ಹೇಳ್ತಾ ಇರುವಂತೇನೆ ಶಿಕ್ಷೆಯ ಪ್ರಮಾಣದ ಬಗ್ಗೆಯೂ ವಾದ ವಿವಾದಗಳು ನಡೆದವು. ಪ್ರಜ್ವಲ್ ಪರವಾದಂತಹ ವಕೀಲರು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ಕೂಡ ವಾದವನ್ನ ಮಂಡಿಸಿದ್ರು. ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ವಾದವನ್ನ ಮಾಡಿದ್ರು. ಇನ್ನು ಮನೆಗೆಲಸದಾಕೆ ಮೇಲೆ ಅತ್ಯಾಚಾರ ಪ್ರಕರಣ ಏನು ನಡೆಯಿತು, ಆ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಏನು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಶಿಕ್ಷೆ ಏನು ಮತ್ತು ಎಷ್ಟು? ನಾಳೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ. ನಾಳೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಕನಿಷ್ಠ 10 ವರ್ಷ ಶಿಕ್ಷೆ ಆಗತ್ತೆ. ಗರಿಷ್ಠ ಜೀವಾವಧಿ ಶಿಕ್ಷೆಯೂ ಕೂಡ ಆಗಬಹುದು. 10ರಿಂದ ಜೀವಾವಧಿವರೆಗೂ ಕೂಡ ಶಿಕ್ಷೆ ಆಗಬಹುದು. ಕನಿಷ್ಠ 10 ವರ್ಷ ಮತ್ತು ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ.
ನಾಳೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಏನು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಅಪರಾಧಿ ಅಂತ ಮಾತ್ರ ತೀರ್ಪನ್ನ ನೀಡಿದೆ. ಹಾಗೇನೆ ಅಪರಾಧಿಯ ಪರವಾದಂತಹ ವಕೀಲರು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಕೂಡ ಭಿನ್ನವಿಸಿಕೊಂಡ್ರು ವಕೀಲರ ಬಳಿ. ಇದೀಗ ನಾಳೆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟಿಸೋದಾಗಿ ಹೇಳಿದೆ. ಹಾಗಾಗಿ ನಾಳೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಕನಿಷ್ಠ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಕನಿಷ್ಠ 10 ವರ್ಷ ಶಿಕ್ಷೆ ಮತ್ತು ಗರಿಷ್ಠ ಜೀವಾವಧಿ ಶಿಕ್ಷೆ ಇರುತ್ತೆ. ಹಾಗಾಗಿ ಆ ರೀತಿಯಾದಂತಹ ಶಿಕ್ಷೆಯನ್ನ ವಿಧಿಸುವ ಸಾಧ್ಯತೆಗಳನ್ನ ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಜೀವಾವಧಿ ಶಿಕ್ಷೆಯನ್ನ ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಯಾಕೆಂದ್ರೆ ಇದು ದಾಖಲಾಗಿರುವಂತಹ ಪ್ರಕರಣಗಳು 4ರಲ್ಲಿ 1 ಪ್ರಕರಣದ ತೀರ್ಪನ್ನ ಇವತ್ತು ಕೊಟ್ಟಿರುವಂತದ್ದು. ಮನೆಗೆಲಸದಾಕಿಯ ಮೇಲಿನ ರೇಪ್ ಕೇಸ್ಗೆ ಸಂಬಂಧಪಟ್ಟಂತಹ ತೀರ್ಪು ಇವತ್ತು ಪ್ರಕಟ ಆಗಿರುವಂತದ್ದು. ಇನ್ನೂ 3 ಪ್ರಕರಣಗಳು ಅವರ ಮೇಲೆ ಇರುವಂತದ್ದು, ದಾಖಲಾಗಿ ಇರುವಂತದ್ದು. ಇನ್ನೂ 3 ಪ್ರಕರಣಗಳ ವಿಚಾರಣೆ ಬಾಕಿ ಇದೆ. ಅದರ ತೀರ್ಪುಗಳು ಇನ್ನೂ ಕೂಡ ಬಾಕಿ ಇದೆ. ಈಗ ಪ್ರಕಟ ಆಗಿರುವಂತದ್ದು ಕೇವಲ 1 ಪ್ರಕರಣದ ತೀರ್ಪು ಮಾತ್ರ. ಇನ್ನು ದಾಖಲಾಗದೇ ಇರುವಂತಹ ಪ್ರಕರಣಗಳು ಸಾವಿರಾರು ಇದೆ. ಒಂದು ಮಾಹಿತಿಯ ಪ್ರಕಾರ ಅಂದ್ರೆ ಕೋರ್ಟ್ ನಲ್ಲಿ ಮತ್ತೆ ಅಲ್ಲಲ್ಲಿ ಮೆನ್ಷನ್ ಆಗ್ತಾ ಇರುವಂತದ್ದು 2800ಕ್ಕೂ ಹೆಚ್ಚು ಈ ರೀತಿಯಾದಂತಹ ವಿಡಿಯೋಗಳು ವೈರಲ್ ಆಗಿದ್ವು ಮತ್ತು ಈ ರೀತಿಯಾದ ವಿಡಿಯೋಗಳು ಇದೆ. ಅವರ ಒಂದು ಸೆಕ್ಸುವಲ್ ಸ್ಕ್ಯಾಂಡಲ್ ಅಂತ ಏನು ಹೇಳ್ತಾರೆ ಆ ರೀತಿಯಾದಂತಹ ವಿಡಿಯೋಗಳು ಇದೆ ಅಂತ ಹೇಳಿ ಬಹಿರಂಗ ಆಗಿದ್ವು. ಹಾಗಾಗಿ ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರಿಟ್ಟಿರ್ಲಿಕ್ಕಿಲ್ಲ, ಎಷ್ಟು ದಿನ ತಾಯಂದಿರು, ಅಕ್ಕಂದಿರು, ಮಾತೆಯಂದಿರು ಕಣ್ಣೀರಿಟ್ಟಿರ್ಲಿಕ್ಕಿಲ್ಲ. ತಾಯಂದಿರು ಬಿಡಿ, ಅಕ್ಕಂದಿರು ಬಿಡಿ, ಅವರ ಅಜ್ಜಿಯ ಸಮಾನರಾದಂತಹ ವ್ಯಕ್ತಿಯ ಮೇಲೆ ಕೂಡ ಈ ರೀತಿಯಾದಂತಹ ಅಸಹ್ಯವಾದ ನೀಚ ಕೃತ್ಯವನ್ನ ಮಾಡಿದ್ದಾರಲ್ಲ, ಹೀನಾತಿಹೀನ ಕೆಲಸವನ್ನ ಮಾಡಿದ್ದಾರಲ್ಲ. ನಿಜಕ್ಕೂ ಕೂಡ ಅವರಿಗೆ ಇದೀಗ ಕೋರ್ಟ್ ಸರಿಯಾದಂತಹ ಶಿಕ್ಷೆಯನ್ನ ವಿಧಿಸಿದೆ ಅಂತ ಹೇಳಿ ಸಾವಿರಾರು ಜನ ಹೆಣ್ಮಕ್ಳು ಖುಷಿಯನ್ನ ಪಡ್ತಾ ಇದ್ದಾರೆ, ತೃಪ್ತಿಯನ್ನ ಪಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕೋರ್ಟ್ ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರಿಗೆ ಅಪರಾಧಿ ಈ ಪ್ರಕರಣದಲ್ಲಿ ಅಂತ ಹೇಳಿ ತೀರ್ಪನ್ನ ನೀಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಬಿಗ್ ಶಾಕಿಂಗ್ ಡೇ. ಹಾಗೇನೆ ರೇವಣ್ಣ ಮತ್ತು ಫ್ಯಾಮಿಲಿ ಅವರೆಲ್ಲರಿಗೂ ಕೂಡ ಇದೊಂದು ಬಿಗ್ ಶಾಕಿಂಗ್ ಡೇ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಇದೀಗ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ. ಹೇಳಿ ಬಸವರಾಜ್, ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಾಕಿಂಗ್ ಡೇ. ಹಾಗೇನೆ ಸಾವಿರಾರು ಹೆಣ್ಣುಮಕ್ಕಳು ಈ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಖುಷಿಯನ್ನ ಪಟ್ಟಿರಬಹುದು, ತೃಪ್ತಿಯನ್ನ ಪಟ್ಟಿರಬಹುದು. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ ಹಾಲ್ನಿಂದ ಕಣ್ಣೀರಿಟ್ಟು ಹೊರಗಡೆ ಬಂದ್ರು ಅನ್ನುವಂತಹ ಮಾಹಿತಿ, ಇನ್ನೊಂದ್ ಕಡೆ ಅತ್ತ ಕಡೆಯಿಂದ ಹೆಣ್ಣುಮಕ್ಕಳು ಒಂದಿಷ್ಟು ಸಂತೋಷವನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಈ ಸಂದರ್ಭದಲ್ಲಿ ರೇವಣ್ಣ ಫ್ಯಾಮಿಲಿಯ ರಿಯಾಕ್ಷನ್ ಹೇಗಿದೆ ಮತ್ತು ಈ ಒಂದು ತೀರ್ಪಿನ ಬಗ್ಗೆ ಹೇಳೋದಾದ್ರೆ? ವಿದ್ಯಾಭಟ್, ಈಗಾಗಲೇ ಮಾಜಿ ಸಂಸದರು ಆಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಏನು ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. KR ನಗರದ ಮಹಿಳೆಯ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಕೂಡ ಪ್ರಕಟವಾಗುವಂತದ್ದು ಕೂಡ ಇತ್ತು. ಹಾಗಾಗಿ ಸಾಕಷ್ಟು ಒಂದು ಕಡೆ ಏನು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡಿದ್ರು. ಇತ್ತ ಸರ್ಕಾರದ ಪರ ಕೂಡ ಒಂದ್ ಕಡೆ ಏನು ಈಗಾಗಲೇ ವಿಚಾರಣೆ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥ SIT ತಂಡ ಏನಿದೆ ಕಳೆದ 7 ತಿಂಗಳಲ್ಲಿ ಅಂದ್ರೆ ತ್ವರಿತಗತಿಯಲ್ಲೇ ಒಂದು ವರದಿ ಆ ಒಂದು ತನಿಖೆಯನ್ನು ಕೂಡ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೂ ಕೂಡ 1800 ಚಾರ್ಜ್ ಶೀಟ್ ಅನ್ನ ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಅದನ್ನ ಇವತ್ತು ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ ಭಟ್ ಅವರು ಒಂದ್ ಕಡೆ ಅದನ್ನ ತೀರ್ಪನ್ನು ಕೂಡ ಇವತ್ತು ಪ್ರಕಟ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು KR ನಗರದ ಮಹಿಳೆಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಾಖಲೆಗಳನ್ನ, ಹಲವಾರು ಪುರಾವೆಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ಅದ್ರ ಬಗ್ಗೆ ತನಿಖೆ ಕೂಡ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ವರದಿಯನ್ನು ಕೂಡ ಸಲ್ಲಿಸಿದ್ರು. ಹಾಗಾಗಿ ಇವತ್ತು ಅವರು ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನ್ಯಾಯಾಲಯ ತೀರ್ಪನ್ನು ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದ್ ಕಡೆ ಶಿಕ್ಷೆಯ ಪ್ರಮಾಣ ಏನು ಅನ್ನುವಂಥದ್ದು, ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಅಥವಾ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ, ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗ ಅವರ ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತಕ್ಕಂಥದ್ದು ಸಾಬೀತಾಗಿದೆ. ಆದ್ರೆ ಅವರ ಪರ ವಕೀಲರು ಕೂಡ ಸಾಕಷ್ಟು ಒಂದ್ ಕಡೆ ಇದರಲ್ಲಿ ಅವರು ಅಪರಾಧಿ ಅಲ್ಲ, ಇದು ರಾಜಕೀಯ ಪ್ರೇರೇಪಿತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಹಲವು ರೀತಿಯ
ಅವ್ರು ಏನೆಲ್ಲ ಎವಿಡೆನ್ಸ್ ಗಳನ್ನ ಕೊಟ್ಟಿದ್ರು, ಅವ್ರು ಏನೆಲ್ಲ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು, ಅವು ಎಲ್ಲವಕ್ಕೂ ಕೂಡ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅದೆಲ್ಲವನ್ನು ಕೂಡ ಅಂದ್ರೆ SIT ತಂಡ ಕೂಡ ತನಿಖೆ ಮಾಡಿರ್ತಕ್ಕಂಥ 1800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಏನಿದೆ ಅದನ್ನು ಕೂಡ ಗಮನಿಸಿ, ಮತ್ತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಅದನ್ನ ಶತಾಯಗತ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಇದನ್ನೆಲ್ಲವನ್ನು ಕೂಡ ಗಮನಿಸಿ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೂಡ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅವರಿಗೆ ಅವರು ದೋಷಿ ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ನ್ಯಾಯಾಲಯ ಕೂಡ ತೀರ್ಪನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ನಾಳೆಗೆ ಆ ತೀರ್ಪು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಶಿಕ್ಷೆ ಅನ್ನುವಂಥದ್ದು ನಾಳೆಗೆ ಕೂಡ ನ್ಯಾಯಾಲಯ ಕೂಡ ತೀರ್ಮಾನವನ್ನು ಕೂಡ ಕೈಗೊಳ್ಳಲಿದೆ. ಹಾಗಾಗಿ ನ್ಯಾಯಾಲಯ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನ ಕೊಡಲಿದೆ ಅನ್ನುವಂಥದ್ದು ಈಗಾಗಲೇ ಈ ಹಲವಾರು ಪ್ರಕರಣಗಳು ಅಂದ್ರೆ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಆಗಿರಬಹುದು, ಮತ್ತೆ ಅದು ಸಾಕ್ಷಿ ನಾಶ ಪ್ರಕರಣ ಆಗಿರಬಹುದು, ಮತ್ತೆ ಅವರಿಗೆ ವಿಡಿಯೋ ಮಾಡಿ ಅದನ್ನು ಬೆದರಿಕೆ ಆಗುವಂತದ್ದಾಗಿರಬಹುದು, ಮತ್ತೆ ಹೀಗೆ ಹಲವು ಸಾಕ್ಷಿಗಳ ನಾಶ ಅಂತಕ್ಕಂಥ ಪ್ರಕರಣ ಆಗಿರಬಹುದು. ಹೀಗೆ ಹಲವು ರೀತಿಯ ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಅವೆಲ್ಲಾ ಸೆಕ್ಷನ್ಗಳನ್ನ ಗಮನಿಸಿ ಶಿಕ್ಷೆಯ ಪ್ರಮಾಣವನ್ನ ನಾಳೆ ಕೂಡ ಒಂದು ಘೋಷಣೆ ಕೂಡ ಮಾಡಲಿದ್ದಾರೆ, ತೀರ್ಪನ್ನು ಕೂಡ ಕೊಡಲಿದ್ದಾರೆ. ಹಾಗಾಗಿ ಅದರಲ್ಲಿ ಪ್ರಮುಖವಾಗಿ 10 ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ಪ್ರಮಾಣವನ್ನು ಕೂಡ ವಿಧಿಸಬಹುದು, ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಧಿಸಬಹುದು. ಹಾಗಾಗಿ ನ್ಯಾಯಾಲಯ ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಶಿಕ್ಷೆಯ ಪ್ರಮಾಣವನ್ನ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣರು ಕೂಡ ಆತಂಕ ಕೂಡ ಶುರುವಾಗಿದೆ. ನ್ಯಾಯಾಲಯದ ಈಗ ಜಡ್ಜ್ ಒಂದ್ ಕಡೆ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಅವರು ಕಣ್ಣೀರು ಹಾಕಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಈಗಾಗಲೇ ಏನೆಲ್ಲ ಆ ಒಂದು ಪ್ರೊಸೆಸಿಂಗ್ ಇದೆ ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು, ನ್ಯಾಯಾಲಯದಲ್ಲಿ ನಾಳೆ ಶಿಕ್ಷೆ ಪ್ರಮಾಣವನ್ನ ಆದಷ್ಟು ಕಡಿಮೆ ಮಾಡಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಹಲವಾರು ರೀತಿಯ ಒಂದಿಷ್ಟು ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಹೂಡ್ತಾ ಮತ್ತೆ ಅಲ್ಲಿ ನ್ಯಾಯಾಲಯದಲ್ಲಿ ಏನೆಲ್ಲ ಒಂದು ನ್ಯಾಯಾಲಯದ ಮುಂದೆ ಗಮನಕ್ಕೆ ತರಬೇಕು, ಶಿಕ್ಷೆ ಪ್ರಮಾಣವನ್ನ ಯಾವ ರೀತಿಯಾಗಿ ಅದನ್ನ ಕಡಿಮೆ ಮಾಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ರೇವಣ್ಣ ಪರ ಏನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಎಲ್ಲೋ ಒಂದ್ ಕಡೆ ಅವರು ದೋಷಿ ಅಲ್ಲ ಅಥವಾ ಇನ್ನು ಬೇರೆ ಬೇರೆ ತೀರ್ಪು ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಅವರ ಪರ ವಕೀಲರು ಕೂಡ ಇದ್ರು. ಆದ್ರೆ ಅದನ್ನೆಲ್ಲವನ್ನು ಕೂಡ ಅಂದ್ರೆ SIT ತಂಡ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಕಳೆದ 7 ತಿಂಗಳಲ್ಲಿ ಕೂಡ ಆ ವರದಿಯನ್ನ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು, ತೀವ್ರ ತನಿಖೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವರು ಸಲ್ಲಿಸಿರ್ತಕ್ಕಂಥ ವರದಿಯ ಅನ್ವಯಿಸಿ ಈಗ ನ್ಯಾಯಾಲಯ ಅವರು ಇದರಲ್ಲಿ ಅಪರಾಧಿ ಅನ್ನುವಂಥದ್ದನ್ನು ಕೂಡ ಇವತ್ತು ಒಂದು ತೀರ್ಪನ್ನು ಕೂಡ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ವಿದ್ಯಾಭಟ್ ಬಸವರಾಜ್, ಹಾಗೇನೆ ಏನು ಈ ಒಂದು ಶಿಕ್ಷೆ 4 ವರ್ಷಕ್ಕಿಂತ ಹೆಚ್ಚಾದ್ರೆ ಮತ್ತೆ ಮುಂದೆ ಅವರು ಕಂಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಎಲೆಕ್ಷನ್ ನಲ್ಲಿ ಅನ್ನುವಂತಹ ವಿಚಾರ. ಹಾಗಾಗಿ ಅವರ ರಾಜಕೀಯ ಭವಿಷ್ಯ 4 ವರ್ಷಕ್ಕಿಂತ ಜಾಸ್ತಿ ಏನಾದ್ರೂ ಶಿಕ್ಷೆ ಪ್ರಕಟ ಆದ್ರೆ ಇಲ್ಲಿಗೆ ಮುಗಿಯತ್ತಾ, ದಿ ಎಂಡ್ ಇಲ್ಲಿಗೆ ಆಗತ್ತಾ ಅನ್ನುವಂಥದ್ದು. ಬಸವರಾಜ್ ವಿದ್ಯಾಭಟ್, ಖಂಡಿತವಾಗ್ಲೂ ಕೂಡ ಅವರಿಗೆ 4 ವರ್ಷಕ್ಕಿಂತ ಹೆಚ್ಚಿಗೆ ಏನಾದರೂ ಶಿಕ್ಷೆ ಪ್ರಮಾಣ ವಿಧಿಸಿದ್ರೆ ಅದು ಅವರ ಮುಂದೆ 6 ವರ್ಷಗಳ ಕಾಲ ಯಾವುದೇ ಒಂದು ಚುನಾವಣೆ ಕೂಡ ಸ್ಪರ್ಧೆ ಮಾಡುವಂತಿಲ್ಲ ಅನ್ನುವಂಥದ್ದು ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದೀಗ ಅವರು ಈ ಒಂದು KR ನಗರದ ಮಹಿಳೆ ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಅವರು ಅಪರಾಧಿ ಅಂತಕ್ಕಂಥದ್ದು ನ್ಯಾಯಾಲಯ ತೀರ್ಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇದೀಗ ನಾಳೆ ಶಿಕ್ಷೆ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಪ್ರಶ್ನೆ ಕೂಡ ಅವರಿಗೆ ಕಾಡ್ತಾ ಇದೆ. ಯಾಕಂತಂದ್ರೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆಗೊಳಿಸಿದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಒಂದ್ ಕಡೆ ರಾಜಕೀಯವಾಗಿರ್ತಕ್ಕಂಥದ್ದು ಕೂಡ ಹಿನ್ನಡೆ ಆಗುವಂತದ್ದು ತಪ್ಪುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಅವರ ಪರ ವಕೀಲರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಶಿಕ್ಷೆಯ ಪ್ರಮಾಣ ಅಂದ್ರೆ ವಿದ್ಯಾಭಟ್ ಈಗಾಗಲೇ ಆ ಪ್ರಕರಣಗಳನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು ಸೆಕ್ಷನ್ಗಳ ಪ್ರಕಾರ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡೋದಾಗಿರ್ಬಹುದು, ಅತ್ಯಾಚಾರ ಪ್ರಕರಣ ಆಗಿರ್ಬಹುದು, ವಿಡಿಯೋಗಳು ಸೆರೆ ಹಿಡಿದಿರ್ತಕ್ಕಂಥದ್ದಾಗಿರ್ಬಹುದು, ಅವರ ಮಾನ ಹಾನಿ ಆಗಿರಬಹುದು, ಹೀಗೆ ಹಲವು ರೀತಿಯ ಸಾಲು ಸಾಲು ಪ್ರಕರಣಗಳು ಕೂಡ ಅಲ್ಲಿ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಒಂದು ಸೆಕ್ಷನ್ಗಳ ಪ್ರಕಾರ ಶಿಕ್ಷೆ ಪ್ರಮಾಣ ಯಾವ ರೀತಿಯಾಗಿ ಅನ್ನುವಂಥದ್ದು ಅದು ನ್ಯಾಯಾಲಯದ ತೀರ್ಪಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಹಾಗಾಗಿ ಅದನ್ನ ಈಗಾಗಲೇ ನ್ಯಾಯಾಧೀಶರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಪರಿಗಣಿಸಿ SIT ತಂಡ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯ ದಾಖಲೆಗಳು ಮತ್ತೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ವಾದ ಮಾಡಿರ್ತಕ್ಕಂಥದ್ದು, ಅವ್ರ ಬಳಿ ಇರ್ತಕ್ಕಂಥ ಏನ್ ಈಗಾಗಲೇ SIT ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳೇನಿದೆ ಅದಕ್ಕೆ ಪ್ರತಿರೋಧವಾಗಿ ಇವರು ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ ಗಳೇನಿದಾವೆ ಅವುಗಳೆಲ್ಲವನ್ನು ಕೂಡ ಪರಿಗಣಿಸಿ ಈ ಒಂದು ಸೆಕ್ಷನ್ಗಳ ಪ್ರಕಾರ ಯಾವ ರೀತಿ ಅವರಿಗೆ ಒಂದು ಶಿಕ್ಷೆ ಪ್ರಮಾಣವನ್ನ ಗೊಳಿಸಬೇಕು ಅನ್ನುವಂಥದ್ದು. ಈಗಾಗಲೇ ಜೀವಾವಧಿ ಶಿಕ್ಷೆ ಪ್ರಮಾಣವು ಕೂಡ ಘೋಷಿಸಬಹುದು, ಅಥವಾ 10 ವರ್ಷಗಳ ಕಾಲ ಕೂಡ ಕೊಡಬಹುದು, ಅಥವಾ 5 ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು. ಅಂದ್ರೆ ನ್ಯಾಯಾಲಯವು ಕೂಡ ಒಂದು ಪ್ರಕರಣ ಹೇಗಿದೆ, ಅಲ್ಲಿ ಸಿಕ್ಕಿರ್ತಕ್ಕಂಥ ಎವಿಡೆನ್ಸ್ ಗಳು ಏನಿದಾವೆ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಮತ್ತೆ ಕಾನೂನು ಸೆಕ್ಷನ್ಗಳ ಪ್ರಕಾರ ಯಾವ ರೀತಿ ಶಿಕ್ಷೆ ಪ್ರಮಾಣ ವಿಧಿಸಬಹುದು ಅನ್ನುವಂತ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ನ್ಯಾಯಾಧೀಶರು ನಾಳೆ ಒಂದು ಶಿಕ್ಷೆ ಪ್ರಮಾಣವನ್ನು ಕೂಡ ಘೋಷಣೆ ಮಾಡಲಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಅವರಿಗೆ ಇದು ಈ SIT
SIT ತಂಡ ಕೊಟ್ಟಿರ್ತಕ್ಕಂತ ಒಂದು ವರದಿ ಏನಿದೆ, ತನಿಖಾ ತಂಡದ ವರದಿ ಏನಿದೆ, ಅದರಲ್ಲಿ ಬಹುತೇಕವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹಿನ್ನಡೆ ಆಗುವಂತಹ ಎಲ್ಲಾ ಸಾಧ್ಯತೆ ಇರುವಂತದ್ದು. ಈಗ ದೋಷಿ ಅಂತಕ್ಕಂಥ ತೀರ್ಪು ಕೂಡ ಪ್ರಕಟವಾಗಿರ್ತಕ್ಕಂಥದ್ದು. ಆದ್ರೆ ರಾಜಕೀಯವಾಗಿ ಕೂಡ ಅವರಿಗೆ ಹಿನ್ನಡೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಮೇಲ್ನೋಟಕ್ಕೆ ಕೂಡ ಕಂಡು ಬರ್ತಾ ಇದೆ. ಮತ್ತೆ SITಯ ವರದಿಯ ಒಂದಿಷ್ಟು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಆ ವರದಿಯ ಆಧಾರದ ಅಡಿಯಲ್ಲಿ ಅವರಿಗೆ 6 ವರ್ಷಗಳ ಕಾಲವೋ ಅಥವಾ 10 ವರ್ಷಗಳ ಕಾಲವೋ ಅಥವಾ ಜೀವಾವಧಿ ಶಿಕ್ಷೆನ ಕೊಡ್ತಾರೋ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾಗಿ ನಾಳೆ ಎಲ್ಲವೂ ಕೂಡ ಉತ್ತರ ಕೂಡ ಸಿಗಲಿದೆ. ವಿದ್ಯಾಭಟ್. ಬಸವರಾಜ್, ಹಾಗೇನೆ ಈ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಪ್ರಕರಣವೂ ಕೂಡ ಸೇರ್ಕೊಂಡಿರುವಂತದ್ದು. ಆ ಕಿಡ್ನಾಪ್ ಪ್ರಕರಣದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಆ ಸಂದರ್ಭದಲ್ಲಿ 2024 ಮೇ ಜೂನ್ ಆ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಲಾಗಿದೆ, ಬೇರೆಯವರು ಮಾಡಿಸಿದ್ದಾರೆ ಅಂತ ಹೇಳಿ. ಹಾಗಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಪರಾಧಿ ಅಂತ ಕನ್ಸಿಡರ್ ಮಾಡಿದಾರಾ ಅಥವಾ ಅವರ ಸಹಚರರನ್ನು ಕೂಡ ಅಪರಾಧಿ ಅಂತ ಕನ್ಸಿಡರ್ ಮಾಡಿದಾರಾ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ವಿದ್ಯಾಭಟ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸುದೀರ್ಘವಾಗಿರ್ತಕ್ಕಂಥ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥ 1800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಏನಿದೆ ಅದರಲ್ಲಿ ಅವರು KR ನಗರದಲ್ಲಿ ಒಂದು ಫಾರ್ಮ್ ಹೌಸ್ ನಲ್ಲಿ ಅಲ್ಲಿ ಕೂಡ ಅತ್ಯಾಚಾರ ಎಸಗಿರ್ತಕ್ಕಂಥದ್ದು ಅನ್ನುವಂಥದ್ದಾಗಿರ್ಬೋದು, ಅಲ್ಲಿ ಅವ್ರನ್ನ ಒಂದು ಕಿಡ್ನಾಪ್ ಮಾಡಿದ್ರು ಅನ್ನುವಂಥದ್ದು, ಮತ್ತೆ ಎಲ್ಲೊಂದ್ ಕಡೆ ಸಾಕ್ಷಿಗಳ ನಾಶ ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನುವಂಥದ್ದಾಗಿರ್ಬೋದು. ಹೀಗೆ ಹಲವು ರೀತಿಯ ಒಂದಿಷ್ಟು ಪ್ರಕರಣಗಳನ್ನು ಕೂಡ ಅಲ್ಲಿ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಅವರಿಗೆ ಯಾರ್ಯಾರು ಸಹಕಾರಿ ಮಾಡಿದ್ದಾರೆ, ಅವರಿಗೆ ಕಿಡ್ನಾಪ್ ಮಾಡೋದಕ್ಕೆ ಅಲ್ಲಿ ಬಳಸಿಕೊಂಡಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಇವರು ಅಲ್ಲಿರ್ತಕ್ಕಂಥ ಯಾರೆಲ್ಲ ಅವರಿಗೆ ಸಹಕಾರ ಮಾಡಿದ್ದಾರೆ ಅನ್ಬೋ ಅದೆಲ್ಲವನ್ನು ಕೂಡ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದೀಗ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣದ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಪರಾಧಿ ಅಂತಕ್ಕಂಥದ್ದು ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಅಂದ್ರೆ ಅಲ್ಲಿ ಅವರಿಗೆ ಯಾರು ಸಹಾಯ ಮಾಡಿದ್ದಾರೆ ಅವರಿಗೂ ಕೂಡ ಶಿಕ್ಷೆ ಪ್ರಮಾಣ ಏನು ಅಥವಾ ಅವ್ರನ್ನ ಉಲ್ಲೇಖ ಮಾಡಿದಾರಾ ಮಾಡಿಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟೊಂದು ಮಾಹಿತಿ ಕೂಡ ಸಿಕ್ಕಿಲ್ಲ. ಆದ್ರೆ ನ್ಯಾಯಾಲಯ ಕೂಡ ಕೇವಲ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ಒಂದು ಶಿಕ್ಷೆಯ ಪ್ರಮಾಣವನ್ನು ಕೂಡ ನಾಳೆ ಘೋಷಣೆ ಮಾಡಲಿದ್ದಾರೆ. ಆದ್ರೆ ಅವರು ದೋಷಿ ಅಂತಕ್ಕಂಥದ್ದು ಇವತ್ತು ತೀರ್ಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಆ ಒಂದು ಪ್ರಕರಣದ ಅಂದ್ರೆ ಕಿಡ್ನಾಪ್ ಮಾಡುವಂತದ್ದಾಗಿರ್ಬೋದು, ಫಾರ್ಮ್ ಹೌಸ್ ಅಲ್ಲಿ ಆ ಮಹಿಳೆಯನ್ನ ಕೂಡ ಹಾಕಿದ್ದು ಆಗಿರ್ಬೋದು ಅಥವಾ ಅಲ್ಲಿ ಯಾವ ರೀತಿ ಅವರಿಗೆ ಸಹಕಾರ ಮಾಡಿದವರು ಯಾರ್ಯಾರು ಅಂತಕ್ಕಂಥದ್ದಾಗಿರ್ಬೋದು, ಅವೆಲ್ಲವನ್ನು ಕೂಡ ನ್ಯಾಯಾಲಯ ಅದನ್ನ ಇವರಿಗೆ ಶಿಕ್ಷೆ ಪ್ರಮಾಣ ಘೋಷಣೆ ಆದ ಬಳಿಕ ಅವರು ಆ ಒಂದು ಶಿಕ್ಷೆ ಪ್ರಮಾಣ ಕೂಡ ಅಥವಾ ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೂಡ ಕೈಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ ಅಥವಾ ನ್ಯಾಯಾಲಯದಲ್ಲಿ ಯಾವ ರೀತಿ ಆ ಒಂದು ಪ್ರಕರಣ ನಡೆಯುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಬಸವರಾಜ್, ಹಾಗೇನೆ ಬಹುಮುಖ್ಯವಾಗಿ ಅಂದ್ರೆ ಇವಾಗ ಪ್ರಜ್ವಲ್ ರೇವಣ್ಣ ಗುರುತಿಸಿಕೊಂಡಿರುವಂತದ್ದು ಒಂದು ದೊಡ್ಡ ಕುಟುಂಬದಿಂದ. ಸಾಮಾಜಿಕವಾಗಿ ರಾಜಕೀಯವಾಗಿ ಅವರ ಸ್ಥಾನಮಾನ ಬಹಳ ದೊಡ್ಡದಿದೆ. ದೇವೇಗೌಡರ ಕುಟುಂಬ, HD ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದಂತವರು, ಸದ್ಯ ಹಾಲಿ ಕೇಂದ್ರ ಸಚಿವರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತವರು. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟ ಆಗಿದ್ದು ಅವರ ಈ ಎಲ್ಲ ಸಾಮಾಜಿಕ ಕೌಟುಂಬಿಕ ರಾಜಕೀಯ ಸ್ಥಾನಮಾನಗಳಿಗೆ ಧಕ್ಕೆ ಆಗುವಂತಹ ಸಾಧ್ಯತೆಗಳು ಎಷ್ಟು ಬಸವರಾಜ್? ವಿದ್ಯಾಭಟ್, ಈಗಾಗಲೇ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಒಂದಿಷ್ಟು ಅವರ ಈ ಒಂದು ಪ್ರಕರಣಗಳೇನಿದಾವೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣಕ್ಕೆ ಮಾತ್ರ ಈ ಒಂದು ತೀರ್ಪು ಕೂಡ ಬಂದಿರತಕ್ಕಂಥದ್ದು. ಇನ್ನುಳಿದ 3 ಪ್ರಕರಣಗಳು ಕೂಡ ಬಾಕಿ ಇರ್ತಕ್ಕಂಥದ್ದು. ಈಗ ನೀವು ಹೇಳಿದಂತೆ ರಾಜಕೀಯವಾಗಿರ್ತಕ್ಕಂಥ ಅವರಿಗೆ ಇದು ದೊಡ್ಡ ಮಟ್ಟಿಗೆ ಒಂದು ಆಘಾತ ಅಂತಾನು ಕೂಡ ಹೇಳ್ಬಹುದು. ಅವರ ಒಂದು ದೊಡ್ಡ ಕುಟುಂಬ ಕೂಡ ಇರ್ತಕ್ಕಂಥದ್ದು. ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ಈಗ ಒಂದು ಸಾಮಾಜಿಕವಾಗಿರ್ಬಹುದು, ಅವರಿಗೆ ರಾಜಕೀಯವಾಗಿರ್ತಕ್ಕಂಥದ್ದು ಕೂಡ ಇದು ಹಿನ್ನಡೆ ಆಗುವಂಥದ್ದು. ಯಾಕಂತಂದ್ರೆ ದೊಡ್ಡ ಮಟ್ಟಿಗೆ ಅವರ ಕುಟುಂಬವು ಕೂಡ ರಾಜಕೀಯವಾಗಿ ಒಂದು ಬೆಳವಣಿಗೆ ಆಗಿರ್ತಕ್ಕಂಥ ಕುಟುಂಬ. ಹಾಗಾಗಿ ಇವರು ಬಂದಿರತಕ್ಕಂಥ ಈ ತೀರ್ಪು ಏನಿದೆ ಇದು ಎಲ್ಲ ಒಂದ್ ಕಡೆ ಅವರ ಕುಟುಂಬಕ್ಕೂ ಕೂಡ ಆಘಾತ ತಂದಿದೆ ಕೂಡ ಅಂತ ಹೇಳ್ಬಹುದು. ಯಾಕಂತಂದ್ರೆ ಆ ಒಂದು ಶಿಕ್ಷೆ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅದನ್ನು ಕೂಡ ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಆ ಮಹಿಳೆಯ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಇವರು ನ್ಯಾಯಾಲಯವೇ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಅವರು ಅಪರಾಧಿ ಅನ್ನುವಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಸಹಜವಾಗಿ ಈಗ ಅವರು ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ನ್ಯಾಯಾಲಯ ಒಂದು ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಕುಟುಂಬಕ್ಕೆ ಅಂದ್ರೆ ಬೇರೆ ಸಾಕಷ್ಟು ಇದಕ್ಕೆ ವಂಚಿತರಾಗಿರ್ತಕ್ಕಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮಹಿಳೆಯರು ಆಕ್ರೋಶವನ್ನು ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಅವರ ಕುಟುಂಬಕ್ಕೆ ಇದು ಒಂದು ಆಘಾತ ಸುದ್ದಿಯನ್ನು ಕೂಡ ಹೇಳ್ಬೋದು. ವಿದ್ಯಾಭಟ್, ಹಾಗೇನೆ ಬಸವರಾಜ್, ಪ್ರಜ್ವಲ್ ರೇವಣ್ಣ ಅವರಿಗೆ ಇದೀಗ ಏನು ಶಿಕ್ಷೆ ಪ್ರಕಟ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ರೇವಣ್ಣ ಅವರು ಅನ್ನುವಂಥದ್ದು ಈಗ ಇರುವಂತಹ ಒಂದು ಕುತೂಹಲ.
ಖಂಡಿತವಾಗ್ಲೂ ಕೂಡ, ಯಾಕಂತಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರ ತಂದೆ ಆಗಿರ್ತಕ್ಕಂಥ ರೇವಣ್ಣ ಅವರು ಕೂಡ ಈ ಪ್ರಕರಣ ಬಂದಾಗಿನಿಂದಲೂ ಕೂಡ ಸಾಕಷ್ಟು ಒಂದು ಕಡೆ ಯಾವುದೇ ರೀತಿ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಕೂಡ ಮುಂದಾಗಿಲ್ಲ. ಅಂದ್ರೆ ನ್ಯಾಯಾಲಯ ಇದೆ, ನಮಗೆ ದೇವ್ರು ಇದ್ದಾನೆ, ನಾವು ಕೂಡ ಅದನ್ನ ಕಾದ್ ನೋಡ್ತೇವೆ. ನ್ಯಾಯಾಲಯದಲ್ಲಿ ಈಗಾಗಲೇ ಅವ್ರಿಗೆ ಒಂದಿಷ್ಟು ರಾಜಕೀಯವಾಗಿರ್ತಕ್ಕಂಥ ಇದು ಪಿತೂರಿ ಆಗಿರ್ತಕ್ಕಂಥದ್ದು, ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ, ಹಾಗಾಗಿ ಯಾವ ರೀತಿ ತೀರ್ಪು ಬರುತ್ತೆ ಅಥವಾ ತನಿಖಾ ಹಂತ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದಷ್ಟೇ ನೋಡೋಣ ಅನ್ನುವಂತ ಮಾತನ್ನು ಕೂಡ ರೇವಣ್ಣ ಅವರು ಹೇಳ್ತಾ ಇದ್ರು. ಹಾಗಾಗಿ ಇದೀಗ ನ್ಯಾಯಾಲಯದಲ್ಲೇ ಕೂಡ ಅವರು ದೋಷಿ ಅಂತಕ್ಕಂಥದ್ದು ತೀರ್ಪು ಕೂಡ ಬಂದಿರತಕ್ಕಂಥದ್ದು. ಆದ್ರೆ ನಾಳೆಯ ಶಿಕ್ಷೆ ಪ್ರಮಾಣ ಏನಿರುತ್ತೆ ಅನ್ನುವಂಥದ್ರ ಮೇಲೆ ಅವರ ಒಂದಿಷ್ಟು ಅವರ ಒಂದು ಭಾವನೆ ಏನಿದೆ ಅಥವಾ ಅವರ ಒಂದು ರಿಯಾಕ್ಷನ್ ಏನಿದೆ ಅನ್ನುವಂಥದ್ದು ಆಗಷ್ಟೇ ನೋಡಬೇಕಾಗಿದೆ. ವಿದ್ಯಾ ಭಟ್. ಬಸವರಾಜ್, ಹಾಗಾದ್ರೆ ಇನ್ನು 4 ರಿಂದ 10 ವರ್ಷದಿಂದ ಜೀವಾವಧಿಯವರೆಗೂ ಕೂಡ ಶಿಕ್ಷೆ ವಿಧಿಸಬಹುದು, ಆ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ. ಹಾಗೇನಾದ್ರೂ ಆದ ಪಕ್ಷದಲ್ಲಿ ಅವರ ಫ್ಯಾಮಿಲಿಯ ರಿಯಾಕ್ಷನ್ ಹೇಗಿರಬಹುದು, ಹಾಗೇನೆ ಅವರ ಒಂದು ಮಾನಸಿಕ ಸ್ಥಿತಿ ಹೇಗಿರಬಹುದು? ರಾಜಕೀಯ ಭವಿಷ್ಯ ಅಂತೂ ಖತಮ್ ಆಯ್ತು, ಅದಂತೂ ಮುಂದೆ ಏಳ್ಗೆ ಆಗೋದು ಸಾಧ್ಯನೇ ಇಲ್ಲ. ಅವರ ಒಂದು ಮನಸ್ಸಿನ ತುಮುಲಗಳು ಯಾವ ರೀತಿಯಾಗಿ ಇರಬಹುದು ಅಂತ ನೋಡೋದಾದ್ರೆ? ವಿದ್ಯಾ ಭಟ್, ಈಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಪ್ರಕರಣ ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದ್ ಕಡೆ ಯಾವ ಸೆಕ್ಷನ್ ಅಡಿಯಲ್ಲಿ ಒಂದು ಶಿಕ್ಷೆ ಪ್ರಮಾಣ ಇರ್ತಕ್ಕಂಥದ್ದು ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ, ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಆ ಸೆಕ್ಷನ್ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 10 ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬಹುದು, ಆ ಅವಕಾಶ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸೆಕ್ಷನ್ 376 ಇರುವಂತದ್ದು ಪ್ರಾಬಲ್ಯದ ಸ್ಥಾನದಲ್ಲಿದ್ದು ಅತ್ಯಾಚಾರ, ಅಂದ್ರೆ ಅವರು ಒಂದು ಪ್ರಾಬಲ್ಯದ ಸ್ಥಾನದಲ್ಲಿದ್ದು ಕೂಡ ಅತ್ಯಾಚಾರ ಮಾಡಿರ್ತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ 10 ವರ್ಷ ಜೈಲು ಕೂಡ ಇರ್ತಕ್ಕಂಥದ್ದು, ಮತ್ತೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಮತ್ತೆ ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ಕೂಡ 3 ವರ್ಷದಿಂದ 7 ವರ್ಷದವರೆಗೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ಹಾಕಬಹುದು ಅನ್ನುವಂಥದ್ದು ಕೂಡ ಸೆಕ್ಷನ್ ನಂಬರ್ 354 ಅಡಿಯಲ್ಲಿ ಕೂಡ ಇರ್ತಕ್ಕಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆ. ಮತ್ತೆ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡಿದ್ರೆ 1 ರಿಂದ 3 ವರ್ಷದವರೆಗೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ವಿಧಿಸಬಹುದು ಸೆಕ್ಷನ್ 506 ಅಡಿಯಲ್ಲಿ. ಮತ್ತೆ ಬೆದರಿಕೆ ಹಾಕುವಂಥದ್ದು ಕೂಡ ಸೆಕ್ಷನ್ ಅನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥ, ಅದರಲ್ಲಿ ಪ್ರಮುಖವಾಗಿ 2 ವರ್ಷ ಶಿಕ್ಷೆಯನ್ನು ಕೂಡ ದಂಡವನ್ನು ಕೂಡ ಹಾಕಬಹುದು. ಹೀಗೆ ಹಲವು ರೀತಿಯ ಸೆಕ್ಷನ್ಗಳನ್ನು ಕೂಡ ಈಗ SIT ತಂಡ ಕೂಡ ಹಾಕೊಂಡು ಪ್ರಕರಣ ಕೂಡ ದಾಖಲಿಸಿಕೊಂಡು ಈಗ ತನಿಖಾ ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಆಧಾರದ ಅಡಿಯಲ್ಲಿ ಶಿಕ್ಷೆ ಒಂದು ಈಗಾಗಲೇ ಅವರು ಅಪರಾಧಿ ಅಂತಕ್ಕಂಥದ್ದನ್ನು ಕೂಡ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಇವೆಲ್ಲಾ ಸೆಕ್ಷನ್ಗಳ ಅಡಿಯನ್ನ ಒಂದು ಪರಿಶೀಲನೆ ನಡೆಸಿ ಯಾವ ರೀತಿಯಾಗಿ ಅವರಿಗೆ ಶಿಕ್ಷೆ ಪ್ರಮಾಣವನ್ನ ಘೋಷಣೆ ಮಾಡಬೇಕು ಅನ್ನುವಂಥದ್ದು ನಾಳೆ ನ್ಯಾಯಾಲಯ ತೀರ್ಮಾನ ಕೈಗೊಳ್ಳಿದೆ. ವಿದ್ಯಾ ಭಟ್.